ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಯೋನನು 2ನೇ ಅಧ್ಯಾಯ 2ನೇ ವಚನ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ನಾವು ಕಷ್ಟದಾಗಿದ್ದರೆ ನಾವು ಪ್ರಾರ್ಥನಾ ಮಾಡಕ್ ಆಗ್ತಾ ಇಲ್ಲ. ಈಗ ನೀನು ಪ್ರಾರ್ಥನಾ ಮಾಡಿದ್ರೆ ದೇವರು ನಿನಗೆ ಉತ್ತರ ಕೊಡ್ತಾನ. ಹಲ್ಲೆಲೂಯಾ. ಒಂದು ಪ್ರಾರ್ಥನಾ ಅಂತ ಶಬ್ದ, ಒಂದು ಪ್ರಾರ್ಥನಾ ಏನಾದ ಕಷ್ಟ ಅಂತ ಬಂದಾಗ ದೇವರು ಮೊದಲು ಕಿವೆ ಕೊಡ್ತಾನ. ದೇವರ ಮಕ್ಕಳಿಗೆ ಏನ್ ಕಷ್ಟ ಬರ್ತದೋ ಪ್ರಾರ್ಥನಾ ಮಾಡಿದವರಿಗೆ ದೇವರು ಅವ್ರ ಜೊತೆಗೆ ಇರ್ತಾನ. ನಿನಗೆ ಕಷ್ಟ ಬಂದದಲ್ಲ, ದೇವರು ಅದ್ರ ಸಲಿಗೆ ಇರ್ತಾನ. ಆ ಕಷ್ಟದಾಗ ನೀನು ಪ್ರಾರ್ಥನಾ ಮಾಡಿದ್ರೆ ದೇವರು ನಿನಗೆ ಉತ್ತರ ಕೊಡ್ತಾನ, ಬಿಡಿಸ್ತಾನ, ಗೆಲ್ಲಿಸ್ತಾನ, ಆರೋಗ್ಯ ಕೊಡ್ತಾನ, ಎಲ್ಲಾ ರೀತಿಲಿಂದ ಜಯ ಕೊಡ್ತಾನ. ನೀನು ಪ್ರಾರ್ಥನಾ ಮಾಡಿದ್ರೆ ದೇವರು ನಿನಗ ಇಕ್ಕಟ್ಟಿನಲ್ಲಿಂತ ಬಿಡಿಸ್ತಾನ. ನೀನು ಪ್ರಾರ್ಥನಾ ಮಾಡಿದ್ರೆ ನಿನಗೆ ಜಯ ಕೊಡ್ತಾನೆ. ಯಾಕ? ನೀನು ಮಾಡೋ ಪ್ರಾರ್ಥನಾದಾಗ ದೇವರು ಗೆಲುವು ಕೊಡ್ತಾನ. ಇಕ್ಕಟ್ಟಿನಾಗ ಸಿಗಬಿದ್ದಿದ್ಯಲ್ಲ ಅದ್ರ ಸಲೆಗೆ, ಪ್ರಾಬ್ಲಮ್ದಾಗ ಸಿಗಬಿದ್ದಿದ್ಯಲ್ಲ ಅದ್ರ ಸಲೆಗೆ. ದೇವರು ನೋಡಿ ಸುಮ್ಮ ಕೂಡ ದೇವರಲ್ಲ. ದೇವರ ಮಕ್ಕಳು ಯಾರು ಪ್ರಾರ್ಥನಾ ಮಾಡ್ತಾರೋ, ಯಾರು ಇಕ್ಕಟ್ಟಿನಾಗ ಸಿಗಬಿದ್ದವರು ಪ್ರಾರ್ಥನಾ ಮಾಡ್ತಾರೋ ಅವ್ರ ಜೊತೆಗೆ ಸ್ವಯಂ ದೇವರೇ ಇರ್ತಾನ. ನೀ ಇಕ್ಕಟ್ಟಿದಾಗ ಸಿಗಬಿದ್ದಾಗ ದೇವರು ದೂರ ಆಗೋದಿಲ್ಲ, ಅವಾಗ ಹತ್ತಿರ ಇರ್ತಾನ. ಅವಾಗ ಇನ್ನ ಹತ್ತಿರ ಆಗ್ತಾನ. ನನ್ನ ಮಗಳು, ನನ್ನ ಮಗ ಒಂಟಿಯಾಗ್ಯಾನ, ಕಷ್ಟದಾಗ ಸಿಗಬಿದ್ದಾನ, ಪ್ರಾರ್ಥನಾ ಮಾಡಕತ್ತಾನ, ಅವರಿಗೆ ನಾನು ಜಯ ಕೊಡ್ಬೇಕಂತ ಪರಮಾತ್ಮ ಸ್ವರ್ಗದಲ್ಲಿಂತ ಬಂದು ನಿನಗೆ ಜಯ ಕೊಡ್ತಾನ. ಹಲ್ಲೆಲೂಯಾ. ವಾಕ್ಯ ಓದ್ಕೋಣ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ಕಷ್ಟ ಬಂದದ ದೇವರ ಮಕ್ಕಳೇ, ಒಂದು ಭಯ ಅನ್ಸಕತ್ತದ. ನನ್ನ ಮನಿ ಸಂಸಾರ ಕೆಟ್ಟೋತದನ್ನ ಅನ್ಸಕತ್ತದ. ನನ್ನ ಗಂಡ ಬಿಟ್ಟು ಹೋಗಿ ಎಲ್ಲಿ ಬೀಳ್ತಾನೋ, ಏನ್ ಮಾಡ್ತಾನೋ, ಎಲ್ಲಿ ಬೀಳ್ತಾನೋ ಅಂತ ಒಂದು ಭಯ ಅನ್ಸಕತ್ತದ. ಒಂದು ರೋಗದ, ಒಂದು ಶರೀರದಾಗ ಒಂದು ರೋಗ ಬಂದು ಭಯ ಪಡಕತ್ತೀರ. ಮಾಟ ಮಂತ್ರದ, ತಂತ್ರ ಮಂತ್ರದ ಒಂದು ಇದು ಭಯ ಪಡಕತ್ತೀರ. ನಮ್ಗೆ ಏನಾಗ್ತದೋ ಧೈರ್ಯ ಕಳ್ಕೊಕತ್ತೀರ. ಭಯ ಪಡಬಾಡ್ರಿ. ಇಕ್ಕಟ್ಟಿನಾಗ ನೀವು ಸಿಗಬಿದ್ದರೆ ನೀವು ಪ್ರಾರ್ಥನಾ ಮಾಡ್ರಿ. ನೀವು ಪ್ರಾರ್ಥನಾ ಮಾಡೋದ ಅವಶ್ಯಕತೆ ಅದ. ನೀವು ಪ್ರಾರ್ಥನಾದಾಗ ಕೂಡದ ಅವಶ್ಯಕತೆ ಅದ. ನೀವು ಪ್ರಾರ್ಥನಾದಾಗ ದೇವರ ಹತ್ರ ಬೇಡದ ಅವಶ್ಯಕತೆ ಅದ. ನೀವು ಆರಾಧನೆ ಮಾಡೋದ ಅವಶ್ಯಕತೆ ಅದ. ನಿನ್ನ ಮನೆಗೆ ಹೋಗಿ ಏಕಾಂತ ಬಾಗಿಲನ್ನು ಮುಚ್ಕೊಂಡು ಮನೆಯಲ್ಲಿ ಕುಂತು ಪ್ರಾರ್ಥನೆ ಮಾಡು, ನಿನಗೆ ದೇವರು ಉತ್ತರ ಕೊಡ್ತಾನ. ಆ ಉತ್ತರ ಈಗ ಬರಕತ್ತದ, ಆ ಗೆಲುವು ಈಗ ಬರಕತ್ತದ, ಆ ದೇವರಾತ್ಮನ ಸಹಾಯ ನಿಮಗೆ ಬರಕತ್ತದ, ದೇವರು ನಿನಗೆ ಸಹಾಯ ಬರಕತ್ತದ. ಏನಂತದ? ಏನು ವಾಕ್ಯದ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡು, ಆತ ನಿನಗೆ ಬಿಡಿಸ್ತಾನ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೇನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಕಷ್ಟ ಅಂತ ಬಂದಾಗ ಹಿಂಜರಕಬಾಡ್ರಿ, ಪ್ರಾರ್ಥನೆ ಮಾಡ್ರಿ. ಕಷ್ಟ ಯಾರಿಗಿಲ್ಲ, ಎಲ್ಲರಿಗೆ ಕಷ್ಟ ಆ ಸಮಯ ತಕ್ಕಂತ ಬರ್ತದ. ಆ ದೇವರು ನಿಮ್ಮನ್ನು ನೋಡ್ತಾನ, ಆ ದೇವರು ನಿಮಗೆ ಕಾಪಾಡ್ತಾನ. ಕಷ್ಟ ಎಲ್ಲರಿಗೆ ಒಂದೊಂದ್ಸರಿ ಬರ್ತದ. ಕೆಲ್ಸ ಅಲ್ಲಿ ಇಲ್ಲಿ ಬೀಜಿ ಆಗ್ಬಿಡ್ತೀರಿ. ಸಮಯ ನೀವು ಮಾಡ್ತಾ ಇದ್ರಿ, ಕೆಲಸ ಮಾಡ್ತಾ ಇದ್ರಿ, ಒಳ್ಳೇದು. ಆದ್ರೆ ದೇವರಿಗೆ ಸಮಯ ಕೊಡ್ರಿ. ಹಲ್ಲೆಲೂಯಾ. ಈಗ ಕಷ್ಟ ಬಂದದ, ಈಗ ನೀವು ಇಕ್ಕಟ್ಟಿನಲ್ಲಿ ಸಿಗಬಿದ್ರಿ, ದೇವರನ್ನ ಪ್ರಾರ್ಥನೆ ಮಾಡ್ರಿ, ದೇವರು ನಿಮಗೆ ಜಯ ಕೊಡ್ತಾನ. ಹಲ್ಲೆಲೂಯಾ. ನನಗೆ ಯಾರು ಕಿವೆಗೆ ಹಾಕಂತಾರ? ದೇವರು ಕಿವೆಗೆ ಹಾಕಂತಾನ. ನನಗೆ ಯಾರು ನೋಡ್ತಾರ? ದೇವರು ನೋಡ್ತಾನ. ನನಗೆ ಯಾರು ಗೆಲುವು ಕೊಡ್ತಾರ? ದೇವರು ಗೆಲುವು ಕೊಡ್ತಾರ. ನನ್ನ ಮನೆ ಸಂಸಾರ ಹೆಂಗ? ದೇವರು ಉಳಿಸ್ತಾನ. ನನ್ನ ಮನೆ ಯಜಮಾನನ ಹೆಂಗ? ದೇವರು ಕಾಪಾಡ್ತಾನ. ನನ್ನ ಮಕ್ಕಳಿಗೆ ಹೆಂಗ? ದೇವರು ಸಹಾಯ ಮಾಡ್ತಾನ. ನನಗೆ ಹೆಂಗ? ಸ್ವಯಂ ದೇವರೇ ನಿನ್ನ ಜೊತೆಗಾನ. ಯಾರು ಪ್ರಾರ್ಥನಾ ಮಾಡ್ತಾರೋ ಅವರ ಸಂಗಡ ದೇವರಿರ್ತಾನ. ಯಾರು ಆರಾಧನೆ ಮಾಡ್ತಾರೋ ಅವರ ಸಂಗಡ ದೇವರಿರ್ತಾನ. ಯಾರು ಉಪವಾಸದ ಪ್ರಾರ್ಥನೆ ಮಾಡ್ತಾರೋ ಅವರ ಸಂಗಡ ದೇವರಿರ್ತಾನ. ಯಾರು ವಾಕ್ಯ ಓದ್ಕೊಂತ ವಾಕ್ಯ ತಕ್ಕಂತ ನಡೀತಿರ್ತಾರ ಸಂಗಡ ದೇವರಿರ್ತಾನ. ಈಗ ಸ್ವಲ್ಪ ಕಷ್ಟ ಬಂದದಂತ ಭಯ ಪಡಬೇಡ. ನೀನು ಮಾಡಿದ ಪ್ರಾರ್ಥನೆಗೆ ಗೆಲುವಾದ, ನೀನು ಮಾಡಿದ ಪ್ರಾರ್ಥನೆಗೆ ಉತ್ತರ ಬರ
ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೇನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಇಕ್ಕಟ್ಟು ನಿನಗೆ ಬರಕತ್ತದ, ಇಕ್ಕಟ್ಟು ನೀನು ಸಿಗಬಿದ್ದಿದಿ, ನೀನು ಪ್ರಾರ್ಥನೆ ಮಾಡು, ನೀನು ಪ್ರಾರ್ಥನೆ ಮಾಡು. ಎಲ್ಲಿ ಯಾ ಕಷ್ಟದಾಗ ಸಿಗಬಿದ್ದಿದಿ, ಯಾ ಪ್ರಾಬ್ಲಮ್ದಾಗ ನೀನು ಸಿಗಬಿದ್ದಿದಿ, ಯಾ ಸಮಸ್ಯೆದಾಗ ನೀನು ಸಿಗಬಿದ್ದಿದಿ. ಹಲ್ಲೆಲೂಯಾ. ಎಲ್ಲಿ ನೀನು ಸಿಗಬಿದ್ದಿದಿ ಅಲ್ಲಿ ಮೊಳಕಾಲಂತ ಕೂಡು, ಪ್ರಾರ್ಥನೆ ಮಾಡು, ದೇವರು ನಿನಗೆ ಜಯ ಕೊಡ್ತಾನೆ. ಹಲ್ಲೆಲೂಯಾ. ಒಬ್ಬ ಅಕ್ಕ ಇದ್ರು, ಒಬ್ಬಕ್ಕೆ ಸಿಸ್ಟರ್ ಇದ್ರು. ನನ್ನ ಮನೆ ಚಿಕ್ಕದಾದ, ಆ ಚಿಕ್ಕ ಮನೆಯಲ್ಲಿ ನಾನು ಕುಂತಿದ್ದೆ. ಆಕಿಗೆ ಬಹಳ ಕಷ್ಟ. ಆಕೆ ಪ್ರೇಯರ್ ಮಾಡ್ತಿದ್ರು. ಮೊಸರು ತಿಕ್ಕುವಾಗ, ಕಸ ಹೊಡೆಯುವಾಗ, ಸಮಯ ಸಿಕ್ಕಾಗ ಮೊಳಕಾಲ ಮೇಲೆ ಪ್ರಾರ್ಥನೆ ಮಾಡ್ತಿದ್ರು ಅಕ್ಕ. ಪ್ರಾರ್ಥನಾ ಮಾಡ್ತಾ 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 ಬಹಳ ಇಕ್ಕಟ್ಟಿನಲ್ಲಿ ಸಿಕ್ಕ ಬಿದ್ದಿದ್ರು. ಅವ್ರ ಯಜಮಾನ ಮಾತು ಕೇಳ್ತಾ ಇಲ್ಲ, ಬೇರೆ ಇದ್ರಾಗ ಬಹಳ ಕಷ್ಟದಾಗಿದ್ದಳು. ಅವ್ರ ಯಜಮಾನ ದಾರಿ ತಪ್ಪಿದ್ದ, ಬಹಳ ಕಷ್ಟದಾಗಿದ್ದಳು. ಬಹಳ ಮೈ ಬ್ಯಾನಿ, ಬೆನ್ನು ಬ್ಯಾನಿ, ಟೊಂಕ ಬ್ಯಾನಿ, ಯಾರು ಕಿವಿಗೆ ಹಾಕ್ಯಂತ ಇದ್ದಿಲ್ಲ. ಕಸ ಹೊಡೆ ಟೈಮಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ಮೊಸರು ತಿಕ್ಕ ಟೈಮಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಅನೇಕ ರೀತಿಲಿಂತ ಕೆಲಸ ಮಾಡುವಾಗ ಪ್ರಾರ್ಥನೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ಒಂದ್ ದಿವ್ಸ ನನ್ನ ಹತ್ರ ಬಂದು, ಅಣ್ಣ ನಾನು ಬಹಳ ಕಷ್ಟದಾಗಿದ್ದೀನಿ, ನಮ್ಮ ಯಜಮಾನ ಮಾತು ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ನಾನು ಬಹಳ ತಕ್ಲೀಫ್ದಾಗಿದ್ದೀನಿ, ನಾನು ಹೆಂಗ್ ಮಾಡ್ಲಿ ಅಣ್ಣ, ನಾನು ಹೆಂಗ್ ಮಾಡ್ಲಿ ಪಾಸ್ಟ್ರೆ, ನನ್ಗೂ ಏನಾನ ಉತ್ತರ ಬೇಕು, ನಾನು ಬಹಳ ಕಷ್ಟದಾಗಿದ್ದೀನಿ ಅಂತ ಅಳ್ತಾ ಹೇಳ್ತಾ ಇದ್ರು. ಆಮೇನ್. ನನ್ನ ಮನೆ ಚಿಕ್ಕದು, ಅಲ್ಲಿ ಕುಂತ ಹೇಳ್ತಾ, ಧೈರ್ಯದಿಂದ ಇರಮ್ಮ, ಪ್ರಾರ್ಥನೆ ಮಾಡು, ದೇವರು ಕಷ್ಟ ಕಾಲದಲ್ಲಿ ಬಂದು ಸಹಾಯ ಮಾಡ್ತಾನ. ಹಲ್ಲೆಲೂಯಾ. ಈ ವಾಕ್ಯ ಅವರಿಗೆ ಒಂದು ಹೇಳ್ತಾ ಇದೆ, ಒಂದು ವಚನಲಿಂತ ಮಾತಾಡ್ತಾ ಇದೆ ನಾನು. ದೇವರಿಗೆ ಸ್ತೋತ್ರ. ನಿನ್ ಕಷ್ಟದಾಗ ಕೂಗಿದೆ ಅಂದ್ರೆ ದೇವ್ರು ನಿನಗೆ ಬಂದು ಸಹಾಯ ಮಾಡ್ತಾನೆ. ಯಾಕೆ ಭಯ ಪಡ್ತಿ? ದೇವ್ರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನಿನ್ನ ಹತ್ತಿರ ಆನಂತ ನಾನು ಆ ಎಮ್ಮುಗೆ ಒಂದು ಪ್ರಾರ್ಥನಾ ಮಾಡಿ ಒಂದು ಧೈರ್ಯ ಕೊಟ್ಟೆ. ಧೈರ್ಯ ಕೊಟ್ಟುವಾಗ ಪ್ರಾರ್ಥನಾ ಮಾಡೋ ಟೈಮಿಗೆ ಆ ಶೈತಾನನು, ದೇವರು ತೋರಿಸಿದ ಆ ಶೈತಾನನಿಗೆ ಹಂಗೆ ಆ ಕುಂತು ಸ್ಥಾನದಾಗೆ ಜಾಗ ಬಿಚ್ಚಿ ಪಾತಾಳಕ ತುಳಿತಾ ಇದ್ದ ದೇವರು. ಹಲ್ಲೆಲೂಯಾ. ಹಂಗೆ ದೇವರು ಆ ಮಗಳಿಗೆ ಮುಟ್ಟಿದ ತಕ್ಷಣ ಪ್ರಾರ್ಥನಾ ಮುಗಿತು, ಎದ್ದಳು, ಕಣ್ಣು ಬಿಣ್ಣು ಒರೆಸ್ಕೊಂಡಳು. ಅಣ್ಣ ಪಾಸ್ಟ್ರೇ, ನನ್ನ ಹಿಂದೆ ಎದ್ದುದು ಮೈ ಬ್ಯಾನಿದ್ದು ಕತ್ತಲ ಆತ್ಮ, ಸತಸದ ಆತ್ಮ ನಾನು ನೋಡಿದೆ. ದೇವ್ರು ನನಗೆ ತೋರಿಸಿದ, ಹಂಗೆ ಪಾತಾಳ ತೆಗೆದು ಹಂಗೆ ತುಳಿದು, ಯಾರೋ ಇಬ್ಬರು ರೆಕ್ಕೆ ತರ ಇದ್ರು, ದೇವರು ದೂತರು ತರ ಇದ್ರು, ಅವ್ರು ಹಂಗೆ ತುಳಿದು ಬಿಟ್ರು. ಆಮೇನ್. ಹಂಗೆ ಹೋಯ್ತು. ಹಲ್ಲೆಲೂಯಾ. ನನ್ನ ಮನಸ್ಸು ಹಗೋರ ಆಯ್ತು, ನನ್ನ ಮೈ ಎಲ್ಲ ಭಾರದೆಲ್ಲ ಬಿಡುಗಡೆ ಆಯ್ತು. ನಾನು ದೇವರಿಗೆ ಸ್ತೋತ್ರ ಹೇಳ್ತೇನಿ ಅಂತ. ಅವ್ರ ಮನೆಗೆ ಮಾಡೋ ಪ್ರಾರ್ಥನಾ, ಕಸ ಹೊಡೆ ಟೈಮಿಗೆ ಮಾಡೋ ಪ್ರಾರ್ಥನಾ, ಮುಸುರಿ ತಿಕ್ಕ ಟೈಮಿಗೆ ಪ್ರಾರ್ಥನಾ, ಕಷ್ಟದಾಗಿರೋ ಪ್ರಾರ್ಥನಾ, ಅಮ್ಮ ಇಷ್ಟು ಪ್ರಾರ್ಥನೆ ಮಾಡಿದ್ರು. ಅಳ್ತಾ ಹೇಳುವಾಗ ದೇವರು ಸಹಾಯ ಮಾಡಿದ ಒಂದೇ ಕ್ಷಣದಾಗ ಪಾತಾಳಕ್ಕೆ ತೊಳೆದು ಬಿಟ್ಟ, ಪಾತಾಳದಾಗ ಹಾಕಿ ಬಿಟ್ಟ. ಮೈಯೆಲ್ಲ ಹಗುರ ಆಗ್ಬಿಡ್ತು. ಶೈತಾನನು ಹೋಯ್ತು, ಪಾತಾಳಕ್ಕೆ ದೇವರು ಹಾಕಿಬಿಟ್ಟ. ಖುಷಿ ಆಯ್ತು, ಸಂತೋಷ ಆಯ್ತು. ದೇವರಿಗೆ ಸ್ತೋತ್ರ. ಮನೆಗೆ ಹೋಗಿ ಎಲ್ಲ ಮನೆಯೆಲ್ಲ ಶಾಂತಿ ಆಗಿಬಿಟ್ಟಿತ್ತು. ಫೋನ್ ಮಾಡಿ ಹೇಳಿದ್ರು, ಮನೆಯಲ್ಲೆಲ್ಲ ಶಾಂತಿ ಆದ ಅಣ್ಣ, ಪಾಸ್ಟ್ರೇ ಶಾಂತಿ ಆದ. ನನ್ ಬೈಲಿ ಇರೋದೆಲ್ಲ ಹಗೂರ ಆಗ್ಬಿಡ್ತು. ಮೈಯೇ ಬಾಳ ಆಗಿತ್ತು, ಮೈ ವಜಾನಾಗಿತ್ತು, ಚಿಂತೆದಾಗಿದ್ದೆ ನಾನು. ಎಲ್ಲ ಹಗೂರು, ಮೈಯೆಲ್ಲ ಶಾಂತಿ, ಮನ್ಸೆಲ್ಲ ಶಾಂತಿ ಆಯ್ತು. ಹಲ್ಲೆಲೂಯಾ. ನೀವು ಮಾಡಿದ ಪ್ರಾರ್ಥನಾ ದೇವರು ಕೇಳ್ತಾನ. ನೀವು ಆರಾಧನೆ ಮಾಡಿದ್ದು ದೇವರು ಕೇಳ್ತಾನ. ವಾಕ್ಯ ಓದುವಾಗ ದೇವರು ಕೇಳ್ತಾನ. ಉಪವಾಸ ಇದ್ದದ್ದು ದೇವರು ನೋಡ್ತಾನ. ಪ್ರತಿಯೊಂದು ಸಮಯ ಬೇಕು, ಉತ್ತರ ಕೊಡ್ತಾನ. ನಿನ್ನ ಕಷ್ಟ ಕಾಲದಾಗ ದೇವರು ದೂರ ಆಗಲ್ಲ, ಹತ್ತಿರ ಇರ್ತಾನ. ನಿನ್ನ ಪ್ರಾರ್ಥನದ ಉತ್ತರ ಕೊಡ್ತಾನ. ಹಲ್ಲೆಲೂಯಾ. ಭಯ ಪಡಬೇಡ. ನಾನು ಎಷ್ಟು ದಿವಸಲಿಂತ ಪ್ರಾರ್ಥನಾ ಮಾಡಕತ್ತೀನಿ, ನನಗೆ ಉತ್ತರೇ ಬರೋದು. ಈಗ ಉತ್ತರ ಬರಕತ್ತದ. ನಿನಗ ಪ್ರಾರ್ಥನದ ಜಯ ಸಿಗಲಕತ್ತದ. ನಿನ್ನ ದೇವರು ನಿನಗೆ ಗೆಲುವು ಕೊಡಕತ್ತಾನ. ನೀ ಕಷ್ಟದಾಗಿದ್ದಿದೆಯಲ್ಲ, ನಿನ್ನ ಹತ್ತಿರನೇ ದೇವರನ್ನ. ಯಾಕೆ ಭಯ ಪಡ್ತೆ? ಹಲ್ಲೆಲೂಯಾ. ಗೆಲುವು ಕೊಡ್ತಾ ಇದ್ದೇನೆ. ಈಗ ನಾಳೆ ದಿವಸ ನಿನಗೊಂದು ಜಯ ಅದ, ನಾಳೆ ದಿವಸ ನಿನಗೊಂದು ಗೆಲುವು ಅದ, ನಾಳೆ ದಿವಸ ನಿನ್ನ ಜೀವನದಾಗ ಒಂದು ಅದ್ಭುತ ಅದ. ಭಯ ಪಡಬಾರ್ರಿ. ದೇವರು ಒಳ್ಳೆ ಗುಡ್ ನ್ಯೂಸ್ ತರ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಒಂದು ಪ್ರಾರ್ಥನೆ ಮಾಡಿ. ಯೇಸು ಪ್ರಭು ಸ್ತೋತ್ರ. ಸ್ವಾಮಿ 2ನೇ ಅಧ್ಯಾಯ. ಹೌದು ತಂದೆ, ಸಪ್ಪ ಸ್ತೋತ್ರ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಸ್ವಾಮಿ, ಹೌದು ರಾಜ್ಯ, ನಾವು ಯಾವ ಕ್ಷಣದಲ್ಲಿ ಮೊರೆಯಿಡ್ತಾ ಇದೀವೋ ನೀ ಅದೇ ಕ್ಷಣದಲ್ಲಿ ಉತ್ತರ ಕೊಡುವಂತ ದೇವರಿಗೆ ಸ್ತೋತ್ರ. ಇಕ್ಕಟ್ಟಿನ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ,
ಸಹಾಯಕನಾಗಿದ್ದು ಬರುವಂತ ದೇವರು ಯೇಸು ನೀನೇ ಮಸೀಹ ಸ್ವಾಮಿ. ಸ್ತೋತ್ರ. ಆ ಕ್ಷಣನೇ ಕರ್ತನೆ ಇಕ್ಕಟ್ಟಿಂದ ಯೇಸು ಹೊರಗಡೆ ಸ್ತೋತ್ರ. ಕರ್ಕೊಂಡ್ ಬರುವಂತ ದೇವರು ನೀನಾಗಿದ್ದಿ. ಸ್ತೋತ್ರ. ನಿನಗೆ ಸ್ತೋತ್ರವಾಗಲಿ ಕರ್ತನೆ ಸ್ವಾಮಿ. ಯೇಸು ಮಸೀಹ ಒಳ್ಳೆ ಸ್ತೋತ್ರ. ವಾಕ್ಯಕ್ಕಾಗಿ ಸ್ತೋತ್ರ, ಯೇಸು ಒಳ್ಳೆ ಮಸೀಹ ಸಮಯಕ್ಕಾಗಿ ಸ್ತೋತ್ರ, ವಾಕ್ಯ ಕೊಟ್ಟ ದೇವರಿಗಾಗಿ ಸ್ತೋತ್ರ. ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಆಶೀರ್ವಾದ ಆಗಿದ್ದಕ್ಕಾಗಿ ಸ್ತೋತ್ರವಾಗಲಿ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಪರಲೋಕ ತಂದೆ. ಆಮೆನ್. 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 ಪ್ರೈಸ್ ದಿ ಲಾರ್ಡ್.